ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಸರ್, ನೀವು ಹೇಳಿದ ಜಾಗಕ್ಕೆ ಹೋಗಿದ್ವಿ. ನಿಮ್ಮ ಅನುಮಾನ ನಿಜ ಆಯ್ತು ಸರ್. ಹೌದಾ? ಅಲ್ಲಿ 9 ಜನ ಮಕ್ಕಳನ್ನ ಕೂಡ ಹಾಕಿದ್ರು ಸರ್. ಓ ಮೈ ಗಾಡ್, ಈಗ ಅವರೆಲ್ಲ ಇಲ್ಲಿ? ಅವ್ರನ್ನೆಲ್ಲ ಸೇವ್ ಮಾಡಿ ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯದಿಂದ ಅವ್ರನ್ನ ಬಾಲಮಂದಿರಕ್ಕೆ ಸೇರಿಸಿದ್ವಿ ಸರ್. ಸದ್ಯ ಮಕ್ಕಳೆಲ್ಲ ಹುಷಾರಾಗಿದ್ದಾರಲ್ಲ? ಹಾ ಸರ್, ನಿಮ್ಮ ಸಮಯ ಪ್ರಜ್ಞೆಯಿಂದ ಆ ಮಕ್ಕಳ ಜೀವನ ಎರಡೂ ಉಳಿದಿದೆ ಸರ್. ಮತ್ತೆ ಆ ಹಿಂಗ್ಸ್ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಹಾ ಸರ್, ಅದನ್ನು ವಿಚಾರಿಸಿದ್ವಿ. ಆ ಮಾಟ ಮಂತ್ರ ಮಾಡೋ ಹಿಂಗ್ಸಿಗೂ ಅಲ್ಲಿರೋ ಭಿಕ್ಷುಕರಿಗೂ ಏನು ಸಂಬಂಧ ಇಲ್ಲ ಸರ್. ಇಲ್ವಾ? ಹೌದು ಸರ್, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಭಿಕ್ಷುಕರು ಇದಾರೋ ಅವ್ರ ಅಡ್ಡಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹುಡುಕಿದ್ವಿ ಸರ್. ಆದರೆ ನಿಮ್ಮ ಮಗು ಬಗ್ಗೆ ಒಂದು ಸಣ್ಣ ಕ್ಲೂನು ಸಿಗ್ಲಿಲ್ಲ ಸರ್. ಹೌದಾ? ಹೌದು ಸರ್, ಈ ಮಾಟ ಮಂತ್ರ ಮಾಡೋ ಹಿಂಗ್ಸು ಬೇರೆ ಯಾರೋ ಇರಬೇಕು. ಅದ್ ಸರಿ, ಆ ಹಿಂಗ್ಸನ ನಿಮ್ಮ ಮನೇಲಿ ಯಾರಾದ್ರೂ ನೋಡಿದಾರಾ? ಹೌದು ಸರ್, ನಮ್ಮ ಕರ್ಣ ಹೇಳೋ ಪ್ರಕಾರ ನಮ್ಮ ಮಗುನ ನೋಡ್ಕೋತಿದ್ರಲ್ಲ ಆ ನರ್ಸ್ನ ಕೂಡ ಹಿಂಗ್ಸ್ ಕರ್ಕೊಂಡು ಹೋಗಿದ್ರಂತೆ. ಹೌದಾ? ಹೌದು, ಒಂದ್ಸಲ ನನ್ನ ಹೆಂಡತಿಗೂ ಸಿಕ್ಕಿ ಅವಳನ್ನು ಕಾಪಾಡಿದ್ರಂತೆ. ನಿಮ್ ಮನೆಯವ್ರು ಎಲ್ಲರಿಗೂ ಅವಳು ಸಿಕ್ಕಿದಾಳೆ ಅಂದ್ರೆ ನಿಮ್ ಫ್ಯಾಮಿಲಿಗೂ ಅವಳಿಗೂ ಏನಾದ್ರೂ ರಿವೆಂಜ್ ಇದೆಯಾ? ಇಲ್ಲ ಸರ್, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ನನಗೂ ಅವ್ರಿಗೂ ದ್ವೇಷ ಇರೋದಕ್ಕೆ ಹೇಗೆ ಸಾಧ್ಯ? ನಿಮ್ಗೆ ಅಂದ್ರೆ ನಿಮ್ಗೆ ಮಾತ್ರ ಅಲ್ಲ ಸರ್, ನಿಮ್ ಫ್ಯಾಮಿಲಿಲಿ ಯಾರ ಮೇಲಾದ್ರೂ ದ್ವೇಷ ಇರ್ಬೋದಲ್ಲ. ಮನೇಲಿರೋರು ಎಲ್ಲಾರನ್ನೂ ಒಂದ್ಸರಿ ವಿಚಾರಿಸಿ ಸರ್. ಈ ಮಾಟ ಮಂತ್ರ ಮಾಡೋರ್ಗೂ ನಿಮ್ ಫ್ಯಾಮಿಲಿಗೂ ಏನಾದ್ರೂ ಲಿಂಕ್ ಇತ್ತ ಅಂತ ತಿಳ್ಕೊಳ್ಳಿ. ನಮ್ಮನೆಯವರು ಯಾವತ್ತೂ ಪೂಜೆ ಪುನಸ್ಕಾರ ಅಂತ ಹೋಗ್ತಾರೆ ಹೊರತು ಮಾಟ ಮಂತ್ರ ಅಂತ ಇದುವರೆಗೂ ಹೋಗಿಲ್ಲ. ಯಾರಿಗ್ ಗೊತ್ತು, ನಿಮ್ ಪೂಜೆ ಪುನಸ್ಕಾರನೇ ಅವ್ರಿಗೆ ಅಡ್ಡಿ ಆಗಿರ್ಬೋದು, ಅಥವಾ ನಿಮ್ಮಿಂದ ಅವ್ರಿಗೆ ಏನಾದ್ರೂ ಬೇಕಿರ್ಬೋದು. ನಮ್ಮಿಂದ ಅವ್ರಿಗೇನ್ ಬೇಕಾಗಿರುತ್ತೆ ಸರ್? ಅದನ್ನ ನಾವ್ ಹೀಗೆ ಅಂತ ಹೇಳೋಕ್ಕಾಗಲ್ಲ ಸರ್. ಅವ್ರದ್ದೇ ಆದ ಏನೇನೋ ತಾಂತ್ರಿಕ ಸಾಧನೆಗಳಿರುತ್ತೆ. ಅವ್ರು ಯಾವ ಕಾರಣಕ್ಕೆ ಯಾರ ಹಿಂದೆ ಬೀಳ್ತಾರೆ, ಯಾವ ಸಾಧನೆ ಮಾಡೋಕೆ ಯಾರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾರೆ ಅಂತ ಊಹೆ ಮಾಡೋಕ್ಕಾಗಲ್ಲ ಸರ್. ಅದ್ಯಾವುದೂ ಅಲ್ದೆ ಹೋದ್ರೆ ಏನೋ ಶತ್ರುತ್ವನೇ ಇರಬೇಕು ಸರ್. ಏನ್ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ? ಫ್ಯಾನ್ ಯಾರು ಒರೆಸ್ತಾರೆ? ಫ್ಯಾನಾ? ಓ, ಒರ್ಸಲ್ವಾ? ಸರಿ ಬಿಡು, ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಬೇಡ 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 ಬೇಡ, ಒರೆಸ್ತೀನಿ. ನಾನೊಂದ್ಸಲ ಮನೆಯವ್ರನ್ನೆಲ್ಲ ವಿಚಾರಿಸಿ ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ ಸರ್. ತಗೊಳ್ಳಿ.
ಯಾರ ಹತ್ರ ಮಾತಾಡ್ತಾ ಇದ್ರಿ ಸರ್? ಇನ್ಸ್ಪೆಕ್ಟರ್ ಹತ್ರನಾ? ಹೌದು ಸೇವಂತಿ, ಆ ಭಿಕ್ಷುಕರಿಗೂ ನಮ್ಮ ಮಗುನ ಹಿಂಗ್ಸ್ ಎತ್ಕೊಂಡೋಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ವಂತೆ. ಅಂದ್ರೆ ನಮ್ಮ ಮಗು ಆ ಹೆಂಗ್ಸ್ ಹತ್ರನೇ ಇದೆಯಾ? ಹೌದು ಅನ್ಸತ್ತೆ. ಅಯ್ಯಯ್ಯೋ, ಮೊದ್ಲೇ ಮಾಟ ಮಂತ್ರ ಎಲ್ಲ ಮಾಡ್ತಾಳೆ. ನನ್ ಮಗು ಏನಾಗಿದ್ಯೋ ಏನೋ, ಅವಳು ನನ್ ಮಗುನ ಯಾವ ರೀತಿ ಬಳಸ್ಕೊತಾ ಇದ್ದಾಳೋ ಏನೋ. ಅಯ್ಯೋ ದೇವ್ರೆ, ನನಗಂತೂ ತುಂಬಾ ಭಯ ಆಗ್ತಾ ಇದೆ. ನೀನ್ ಈ ಥರ ಹೋಪ್ಸ್ ಕಳ್ಕೊಂಡ್ರೆ ನನಗೂ ಟೆನ್ಷನ್ ಆಗುತ್ತೆ. ಸ್ವಲ್ಪ ಧೈರ್ಯವಾಗಿರು, ನಾನು ಹುಡ್ಕೋ ಕೆಲಸನೇ ಮಾಡ್ತಿದ್ದೀನಲ್ವಾ. ನನ್ಗವೆಲ್ಲ ಗೊತ್ತಿಲ್ಲ ಸರ್. ನನ್ ಮಗು ನನ್ ಕೈ ಬಂದ್ ಸೇರೋವರೆಗೂ ನನಗ್ ಮಾತ್ರ ಸಮಾಧಾನ ಇಲ್ಲ. ನಮ್ಮ ಮಗು ಸಿಕ್ಕೇ ಸಿಗುತ್ತೆ. ಆ ದಿನನೂ ಆದಷ್ಟು ಬೇಗ ಬರುತ್ತೆ. ಪೊಲೀಸ್ನವರು ತುಂಬಾ ಅಲರ್ಟ್ ಆಗಿದ್ದಾರೆ. ನೀನೇನು ಯೋಚನೆ ಮಾಡಬೇಡ. ಆದರೆ ಅವರು ಬೇರೆ ರೀತಿನೇ ಅನುಮಾನ ಪಡ್ತಾ ಇದ್ದಾರೆ. ಏನು? ಮಾಟ ಮಂತ್ರ ಮಾಡೋರ್ಗೂ ನಿಮ್ ಫ್ಯಾಮಿಲಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳ್ತಿದ್ರು. ಸಂಬಂಧನ? ಅವ್ರ ಜೊತೆ ನಮಗೇನ್ ಸಂಬಂಧ ಇರತ್ತೆ ಸರ್? ಒಂದ್ಸತಿ ನೆನಪು ಮಾಡ್ಕೋ ಸೇವಂತಿ, ನಾವ್ ಯಾವತ್ತಾದ್ರೂ ಈ ಮಾಟ ಮಂತ್ರ ಮಾಡೋರ್ನ ಭೇಟಿ ಮಾಡಿದೀವ? ನಮಗೂ ಅವ್ರಿಗೂ ಏನಾದ್ರೂ ಮನಸ್ತಾಪ ಏನಾದ್ರೂ ಬಂದಿತ್ತಾ? ನನ್ಗೇನು ಸರಿಯಾಗಿ ನೆನಪಾಗ್ತಾ ಇಲ್ಲ ಸರ್. ಏನ್ ಆರಾಮಾಗಿ ಕೂತ್ಕೊಳ್ತಿದ್ಯಾ? ಎಲ್ಲ ಕೆಲ್ಸನೂ ಮಾಡಾಯ್ತು. ಎಲ್ಲಾಯ್ತು? ಆ ಬೆಡ್ಶೀಟು ಬ್ಲಾಂಕೆಟ್ ಅಲ್ಲೆಲ್ಲ ಎಷ್ಟು ಧೂಳಿದೆ ನೋಡು, ಚೇಂಜ್ ಮಾಡೋ. ಅಯ್ಯೋ, ಯಾಕಾದ್ರೂ ಇವನ್ ಹತ್ರ ತಗ್ಲಾಕೊಂಡೋ ಏನೋ. ಬೇಗ ಬೇಗ